ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಸೂರಲ್ಲಿ ಯಾರಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದಮೇಲೆ ಅಥವಾ ಹೋಗೋಕ್ಕೆ ಮುಂಚೆ ಅಲ್ಲೇ ಮೈಸೂರು ಪಾಕ್ದು ಒಂದು ಫ್ಯಾಕ್ಟ್ರಿ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರಾದರೂ ಹೋಗಿಲ್ಲ ಅಂದರೆ ಖಂಡಿತ ಒಂದ್ಸಲಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ನಮ್ಮ ಕಣ್ಣು ಮುಂದೆನೇ ತುಂಬ ಹೈಜೀನಾಗಿ ಮಾಡ್ತಾರೆ. ನಮ್ಗೆ ಅದೆಲ್ಲ ಕಾಣಿಸುತ್ತೆ. ಗ್ಲಾಸ್ ಮೂಲಕ ನಾವೆಲ್ಲನೂ ಕೂಡ ನೋಡ್ಬೋದು. ಬರೀ ಮೈಸೂರು ಪಾಕ್ ಅಷ್ಟೇ ಅಲ್ಲ, ಅಲ್ಲಿ ಮಿಕ್ಸ್ಚರ್ ಕೂಡ ನಮಗೆ ಸಿಗುತ್ತೆ. ಆ್ಯಂಡ್ ಮಕ್ಕಳಿಗೆ ಇಷ್ಟ ಆಗುವಂಥ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ. ಎಲ್ಲನೂ ಕೂಡ ಅವರೇ ಪ್ರಿಪೇರ್ ಮಾಡ್ತಾರೆ. ಹಾಗೆ ನಾವು ಯಾರಿಗಾದ್ರು ಗಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಗಿಫ್ಟ್ ಬಾಕ್ಸು ವಿತ್ ಸ್ವೀಟ್ಸು, ಚಾಕ್ಲೇಟ್ಸ್ ಏನು ಬೇಕಾದರೂ ನಮಗೆಲ್ಲ ಅಲ್ಲೇ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಗಿಫ್ಟ್ ಬಾಕ್ಸ್ಗಿಂತ ಇನ್ನೊಂದು ಗಿಫ್ಟ್ ಬಾಕ್ಸ್ ತುಂಬಾ ಚೆನ್ನಾಗಿತ್ತು. ನಂಗೆ ನೋಡ್ತಾ ಇದ್ರೆ ಎಲ್ಲನೂ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವಾಗಲೂ ತುಂಬ ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಆದರೂ ಕೂಡ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿಯಾಯಿತು. ಆ್ಯಂಡ್ ಮೈಸೂರು ಪಾಕಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ಅಂತ ನನಗೆ ಗೊತ್ತಾಗಿದ್ದೆ ನಾನು ಅಲ್ಲಿ ಹೋದ್ಮೇಲೆ. ಹಾಗೆ ಅಲ್ಲಿ ಯಾವ ಮೈಸೂರು ಪಾಕ್ ತೊಗೋಬೇಕು ನಾವು ಅನ್ನೋ ಕನ್ಫ್ಯೂಷನ್ನೇ ಇರೋದು ಬೇಡ ನಮಗೆ. ಯಾಕೆಂದರೆ ಎಲ್ಲದೂ ಕೂಡ ನಮಗೆ ಟೇಸ್ಟ್ ಕೊಡ್ತಾರೆ. ನಮಗೆ ಯಾವ ಮೈಸೂರು ಪಾಕ್ ಇಷ್ಟ ಆಯಿತು ಅಂತ ನಾವು ಟೇಸ್ಟ್ ಮೂಲಕ ನೋಡಿಕೊಂಡು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೂಡ ನಾವು ತೊಗೋಬೋದು. ಹಾಗೆ ಅಲ್ಲಿ ಎಲ್ಲನೂ ಕೂಡ ತೊಗೋಬೋದು. ಅಂದರೆ ಒಂದೇ ಬಾಕ್ಸಲ್ಲಿ ಗ್ರಾಮ್ ಲೆಕ್ಕದಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೂಡ ನಮಗೆ ಸಿಗುತ್ತೆ. ಹೆಂಗೆ ಬೇಕಾದ್ರೂ ನಾವು ತೊಗೋಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲ ಥರ ವೆರೈಟೀಸ್ ಮೈಸೂರು ಪಾಕ್ನು ಫಸ್ಟ್ ಟೈಮ್ ನಾನು ಅಲ್ಲಿ ಹೋದಾಗ ಟೇಸ್ಟ್ ಮಾಡಿದ್ದು. ಬಟ್ ನನಗೆ ತುಂಬ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಅಂದರೆ ಹಳೆ ಕಾಲದ ಮೈಸೂರು ಪಾಕ್. ನನ್ನ ಚೈಲ್ಡ್ಹುಡ್ಡಲ್ಲಿ ಯಾವ್ದಾದ್ರು ಮದುವೆಗೆಲ್ಲ ಹೋಯಿತು ಅಂತ ಹೇಳಿದ್ರೆ ಮೈಸೂರು ಪಾಕ್ ಮಾಡ್ತಾಯಿದ್ರು. ಅದೇ ಥರ ಮೈಸೂರು ಪಾಕ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು. ನಾನು ಕೂಡ ಅದನ್ನೆಲ್ಲ ತೊಗೊಂಡೆ. ಹಾಗೆ ಅಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂಥ ಚಾಕ್ಲೇಟ್ಸ್ ಎಲ್ಲ ಇದೆ. ಎಲ್ಲ ಹೈಜೀನ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇದೆ. ನಾವು ಕೂಡ ಚಾಕ್ಲೇಟ್ಸ್ ಎಲ್ಲ ಬೈ ಮಾಡಿದ್ದೀವಿ. ಹಾಗೆ ಮಿಕ್ಸ್ಚರ್ ಆಗಿರ್ಬೋದು, ತುಂಬ ವೆರೈಟೀಸ್ ಆಫ್ ರೊಟ್ಟಿಗಳಾಗಿರ್ಬೋದು, ಎಲ್ಲ ಕೂಡ ನಮ್ಗಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು ಇಷ್ಟು ದೊಡ್ಡದಾಗಿದೆ ಅಂತ. ಹಾಗೆ ಎಲ್ಲ ಹೈಜೀನಾಗಿ ನಮ್ಮ ಕಣ್ಮುಂದೆನೇ ಮಾಡೋದ್ರಿಂದ ಯಾವುದೇ ಡೌಟ್ ಇಲ್ಲದೆ, ಭಯ ಇಲ್ಲದೆ ಆರಾಮಾಗಿ ತೊಗೊಬೋದು. ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ಬಟ್ ತುಂಬಾ ಟೇಸ್ಟಿಯಾಗಿದ್ದಾಗ, ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿದ್ದಾಗ ನಾವು ಕೂಡ ಪ್ರೈಸಲ್ಲಿ ಕಾಂಪ್ರಮೈಸ್ ಆಗಬೇಕು. ಹಾಗೆ ನೋಡಿ, ನನ್ನ ಮಗಳು ಚಾಕ್ಲೇಟ್ ಎಲ್ಲ ತಗೊಂಡು ಫುಲ್ಲು ಖುಷಿಯಾಗಿಬಿಟ್ಟಿದ್ದಾಳೆ. ನನ್ನ ಮಗ ಅಷ್ಟೇ ಯಾವ ಚಾಕ್ಲೇಟ್ ಬೇಕು, ಇದು ಬೇಕು, ಅದು ಬೇಕು ಅಂತ ಎಲ್ಲ ಕೂಡ ಚೂಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ. ಹಾಗೆ ನಾವು ಅಲ್ಲಿಗೆ ಯಾಕೆ ಹೋಗಿದ್ದು ಅಂತ ಹೇಳಿದ್ರೆ, ನಮ್ಮದು ಆ್ಯನಿವರ್ಸರಿ ಇತ್ತು. ಸೊ ನಾವು ಗೊಂಬೆ ಸ್ಕೂಲ್ಗೆ ಹೋಗಿದ್ಲು. ಅವಳು ಬಂದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಆನ್ ದ ವೇ ಬರಬೇಕಂದ್ರೆ ವಿಸಿಟ್ ಮಾಡೋಣ, ಅಲ್ಲಿ ಹೋಗೋಣ ಅಂತೇಳಿ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಮತ್ತೆ ಫ್ಯಾಕ್ಟ್ರಿಗೆ ಹೋಗಿ, ಮೈಸೂರು ಪಾಕ್ ಫ್ಯಾಕ್ಟ್ರಿಗೆ ಹೋಗಿ ನನಗೆ ಇಷ್ಟವಾದ ಮೈಸೂರು ಪಾಕ್ನ ಮತ್ತೆ ತೊಗೊಂಡು ಬರ್ತೀನಿ. ನೋಡ್ತಾ ಇರ್ಬೋದು, ನಾವು ಚಾಕ್ಲೇಟ್ಸು ಸ್ವೀಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗಳು ಅವರಪ್ಪ ಎಲ್ಲ ಫುಲ್ ತರಲೆ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಇವಾಗ ಡಿನ್ನರ್ಗೆ ಹೋಗಬೇಕು. ಎಲ್ಲಿ ಅಂತ ಎಕ್ಸಾಕ್ಟಾಗಿ ನಾವು ಪ್ಲ್ಯಾನ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾಳೆನೇ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಯಾವುದಾದ್ರು ಸಿಂಪಲ್ಲಾಗಿ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಸಲ ಅಂತೂ ನನಗೆ ತುಂಬ ಹತ್ತಿರದಲ್ಲೇ ನಾನು ನಮಗೆ ದರ್ಶನ ಸಿಕ್ತು. ಹಾಗೆ ದೇವರ ಮೇಲೆ ಹಾಕಿರುವಂಥ ಹೂವು ಕೂಡ ನಂಗೆ ಸಿಕ್ತು. ಯೂಶ್ವಲಿ ನಾನು ಆ್ಯನಿವರ್ಸರಿ ಬರ್ತ್ಡೇ ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರ್ತೀನಿ. ಬಟ್ ಈ ವರ್ಷ ತುಂಬಾ ವಿಶೇಷವಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ದೇವ್ರ ಮೈ ಮೇಲಿರುವಂಥ ಹೂವು ಕೂಡ ನನಗೆ ಈ ವರ್ಷ ಸಿಕ್ತು. ಅದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಹಾಗೆ ನಾಳೆ ರೆಸಾರ್ಟ್ಗೆ ಹೋಗಬೇಕು. ಬಟ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಇಲ್ಲೇ ಎಲ್ಲಾದರೂ ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನು ಪ್ಲ್ಯಾನು ನಮ್ಮದು, ಎಲ್ಲೋ ಯಾವ ರೆಸ್ಟೋರೆಂಟ್ಗೆ ಹೋಗ್ಬೇಕನ್ನೋ ಯಾವುದೇ ಕೂಡ ಐಡಿಯಾಸ್ ಇಲ್ಲ. ಹಾಗೆ ನಾವು ಇವತ್ತು ತೆಗೆದಿರುವಂಥ ಒಂದಷ್ಟು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಯಾಕೆಂದರೆ ಇದೆಲ್ಲ ನನಗೆ ಒಂದು ಮೆಮೊರಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.